ತಂತ್ರಜ್ಞಾನದ ಮೂಲಕ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವುದಕ್ಕೆ ಈಗ ವೈದ್ಯರು ಮುಂದಾಗಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳಿಗೇನು ಕಮ್ಮಿ ಇಲ್ಲ. ಸೊ ಹಂಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳಿಗೇನು ಕಮ್ಮಿ ಇಲ್ಲ ಅಂಥೇಳಿ ಎಲ್ಲಿ ಆಧುನಿಕ ತಂತ್ರಜ್ಞಾನದ ವಿನಿಯೋಗದ ಮೂಲಕ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲು ವೈದ್ಯರು ಸೆಣಸಾಡ್ತಿದ್ದಾರೆ. ಅಂಥದ್ರಲ್ಲಿ ವೈಟ್ಫೀಲ್ಡ್ ಮೆಡಿಕವರ್ ಆಸ್ಪತ್ರೆ 90 ದಿನದಲ್ಲಿ 50 ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿ ಸಾಧನೆಗೈದಿದೆ. ಈ ಕುರಿತು ವೈಟ್ಫೀಲ್ಡ್ ಮೆಡಿಕವರ್ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಹಾಸ್ಪಿಟಲ್ನ ಮುಖ್ಯಸ್ಥ ಕೃಷ್ಣಮೂರ್ತಿಯವರು ಮಾತನಾಡಿದರು. ವೈಟ್ಫೀಲ್ಡ್ ಮೆಡಿಕವರ್ ಆಸ್ಪತ್ರೆಯು 50 ಶಸ್ತ್ರಚಿಕಿತ್ಸೆಯನ್ನು 90 ದಿನಗಳಲ್ಲಿ ಯಶಸ್ವಿಗೊಳಿಸುವ ಮೂಲಕ ಈ ಆಸ್ಪತ್ರೆ ಸಾಂಕೇತಿಕವಾಗಿ ಹೊಸ ತಂತ್ರಜ್ಞಾನದಲ್ಲಿ ಹೊಸ ಮೈಲಿಗಳಿಗೆ ಸಾಕ್ಷಿಯಾಗಿದೆ. ಇನ್ನು ಈ ತಂತ್ರಜ್ಞಾನದಿಂದ ಚಿಕಿತ್ಸೆಗಳನ್ನು ನಿಖರವಾಗಿ ಕಡಿಮೆ ರಕ್ತಸ್ರಾವ, ಕಡಿಮೆ ನೋವಿನಿಂದ ಹಾಗೂ ಶೀಘ್ರ ಚೇತರಿಕೆ ಕಾಣಬಹುದಾಗಿದೆ ಅಂತ ಹೇಳಿದರು. ಇದರಿಂದ ರೋಗಿಗಳ ಕಂಡೀಷನ್ ಎಷ್ಟೇ ಕ್ಲಿಷ್ಟಕರ ಆಗಿದ್ರೂ ಕೂಡ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳನ್ನು ಸುಲಭವಾಗಿ ಮಾಡಬಹುದು ಮತ್ತು ರೋಗಿಯು 3 ರಿಂದ 4 ದಿನಗಳಲ್ಲಿ ಮನೆಗೆ ವಾಪಸ್ ಕಳುಹಿಸಬಹುದು. ಅದು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಇರುವಂಥ ಲಾಭ ಆಗಿದೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಕೌಶಿಕ್ ಸುಬ್ರಮಣಿಯನ್, ಪ್ರಾದೇಶಿಕ ನಿರ್ದೇಶಕರು ಮಹಾರಾಷ್ಟ್ರ ಮತ್ತು ಕರ್ನಾಟಕ ನೀರಜ್ ಲಾಲ್, ಡಾಕ್ಟರ್ ಪ್ರಮೋದ್ ಶಿವರಾಮ್ ಭಟ್, ಡಾಕ್ಟರ್ ಜಕ್ಕಾ ಸಾಯಿ ಮಾನಸ ರೆಡ್ಡಿ, ಇನ್ನು ಡಾಕ್ಟರ್ ಶಕೀಲ್ ಜಾವೇದ್ ಹುಸೇನ್, ಶ್ರುತಿ ಕೊಹ್ಲಿ, ಪ್ರಮೋದ್ ಈ ಸಂದರ್ಭದಲ್ಲಿದ್ದರು. ರೋಬೋಟಿಕ್ ಸರ್ಜರಿ, ಈ ರೋಬೋಟಿಕ್ ಅನ್ನೋ ಒಂದು ಹೈ ಟೆಕ್ನಾಲಜಿ ಕಟಿಂಗ್ ದ ಎಡ್ಜ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ನ ನಾವು 3 ತಿಂಗಳ ಹಿಂದೆ ಈ ಮೆಡಿಕವರ್ ಹಾಸ್ಪಿಟಲ್ಗೆ ಇಂಟ್ರಡ್ಯೂಸ್ ಮಾಡಿದೆವು. ಸೊ ಇಂಟ್ರಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲೇ ಸಾಕಷ್ಟು ಅನುಮಾನಗಳಿದ್ದು, ಏನಂದರೆ ಇದನ್ನು ಜನಗಳು ಒಪ್ಕೊಳ್ತಾರ, ಜನಗಳು ಅದು ತಲುಪತ್ತಾ, ಜನಗಳಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀವಿ ನಾವು ಅಂತ ನಮ್ಮಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಆಮೇಲೆ ನಾವು ಇಂಟರ್ನಲಿ ನಾವೆಲ್ಲ ಡಾಕ್ಟರ್ಸು ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಎಲ್ಲ ಕುತ್ಕೊಂಡು ಮಾತಾಡಿದ್ಮೇಲೆ, ಇಲ್ಲ ಇದೊಂದು ಟೆಕ್ನಾಲಜಿನ ನಾವು ಬ್ಯಾಂಗ್ಳೂರ್ಗೆ ಇಂಟ್ರಡ್ಯೂಸ್ ಮಾಡಬೇಕು, ಮತ್ತು ಮೆಡಿಕವರು ಒಂದು ಯುರೋಪಿಯನ್ ಮೆಡಿಕಲ್ ಟೆಕ್ನಾಲಜಿನ ಇಂಡಿಯಾನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇರುವಂಥ